ಹಾಯ್ ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ GK ಟುಡೇ ಕರೆಂಟ್ ಅಫೇರ್ಸ್ ಜೂನ್ 20. ಇದೇ ಥರ ನಮ್ಮ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಕ್ವಶನ್ ನಂಬರ್ 1, ವಿಶ್ವ ಕುಡುಗೋಲು ಕೋಶ ದಿನ 2024ರ ಥೀಮ್ ಏನು? ಆಪ್ಷನ್ ಎ, ಪ್ರಗತಿಯ ಮೂಲಕ ಭರವಸೆ, ಜಾಗತಿಕವಾಗಿ ಕುಡುಗೋಲು ಕೋಶ ಆರೈಕೆಯನ್ನು ಮುಂದುವರಿಸುವುದು. ಆಪ್ಷನ್ ಬಿ, ಪ್ರಗತಿಯನ್ನು ಆಚರಿಸುವುದು. ಆಪ್ಷನ್ ಸಿ, ಕುಡುಗೋಲು ಕೋಶದ ಮೇಲೆ ಬೆಳಕನ್ನು ಬೆಳಗಿಸಿ. ಆಪ್ಷನ್ ಡಿ, ಕುಡುಗೋಲು ಕೋಶ ಕಾಯಿಲೆಯ ಸಾರ್ವಜನಿಕ ಅರಿವು ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಿ. ಸರಿಯಾದ ಉತ್ತರ ಆಪ್ಷನ್ ಎ, ಪ್ರಗತಿಯ ಮೂಲಕ ಭರವಸೆ, ಜಾಗತಿಕವಾಗಿ ಕುಡುಗೋಲು ಕೋಶ ಆರೈಕೆಯನ್ನು ಮುಂದುವರಿಸುವುದು. ಕ್ವಶನ್ ನಂಬರ್ 2, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಳಂದ ವಿಶ್ವವಿದ್ಯಾಲಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ, ಜಾರ್ಖಂಡ್. ಆಪ್ಷನ್ ಬಿ, ಗುಜರಾತ್. ಆಪ್ಷನ್ ಸಿ, ಬಿಹಾರ್. ಆಪ್ಷನ್ ಡಿ, ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಹಾರ್. ಕ್ವಶನ್ ನಂಬರ್ 3, ಇತ್ತೀಚೆಗೆ ಯಾವ ದೇಶವು ಸಲಿಂಗ ವಿವಾಹವನ್ನು ಅಂಗೀಕರಿಸಿದ ಮೊದಲ ಆಗ್ನೇಯ ಏಷ್ಯಾದ ದೇಶವಾಗಿದೆ? ಆಪ್ಷನ್ ಎ, ಥೈಲ್ಯಾಂಡ್. ಆಪ್ಷನ್ ಬಿ, ವಿಯೆಟ್ನಾಂ. ಆಪ್ಷನ್ ಸಿ, ಮಲೇಷ್ಯಾ. ಆಪ್ಷನ್ ಡಿ, ಸಿಂಗಾಪುರ್. ಸರಿಯಾದ ಉತ್ತರ ಆಪ್ಷನ್ ಎ, ಥೈಲ್ಯಾಂಡ್. ಕ್ವಶನ್ ನಂಬರ್ 4, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ ಟ್ರೆಂಟ್ ಬೋಲ್ಟ್ ಯಾವ ದೇಶಕ್ಕೆ ಸೇರಿದವರು? ಆಪ್ಷನ್ ಎ, ಆಸ್ಟ್ರೇಲಿಯಾ. ಆಪ್ಷನ್ ಬಿ, ದಕ್ಷಿಣ ಆಫ್ರಿಕಾ. ಆಪ್ಷನ್ ಸಿ, ಅಫ್ಘಾನಿಸ್ತಾನ್. ಆಪ್ಷನ್ ಡಿ, ನ್ಯೂಜಿಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯೂಜಿಲ್ಯಾಂಡ್. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಘೋಡಬಂದರ್ ಕೋಟೆಯು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ, ಮಹಾರಾಷ್ಟ್ರ. ಆಪ್ಷನ್ ಬಿ, ಗುಜರಾತ್. ಆಪ್ಷನ್ ಸಿ, ಕೇರಳ. ಆಪ್ಷನ್ ಡಿ, ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಎ, ಮಹಾರಾಷ್ಟ್ರ.